ಸ್ನೇಹಿತರೆ ನಮಸ್ಕಾರ. ಈಗ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಒಂದು ಬಲವಾದ ಒಂದು ಕೂಗು ಎದ್ದಿದೆ. ಆ ಕೂಗು ಏನಪ್ಪ ಅಂದರೆ, ದ್ರೌಪದಾಂಬ ವಂಶಸ್ಥರು ಮೂಲ ಕರಗವನ್ನು ಆಚರಣೆ ಮಾಡ್ತಾ ಬಂದಿದ್ದಾರೆ. ಈ ಕರಗಕ್ಕೆ ತನ್ನದೇ ಆದ ಒಂದು ಇತಿಹಾಸ ಇದೆ. ಈ ಕರಗ ಬಂದು ಮೈಸೂರು ಮಹಾಸಂಸ್ಥಾನ ಅಂದರೆ ಮೈಸೂರು ಮಹಾರಾಜರ ಒಂದು ಸಂಸ್ಥಾನದಲ್ಲಿ ನಡೆಯುತ್ತಿದ್ದಂಥ ಒಂದು ಧರ್ಮಾಧಾರಿತ ಆಚರಣೆಯ ನಂಬಿಕೆ ಕರಗವನ್ನು ಈಗ ಏನು ಕೋಲಾರ ಜಿಲ್ಲೆಯಲ್ಲಿ ಕೇವಲ ಹಣದ ಆಸೆಗೋಸ್ಕರ, ಜೊತೆಗೆ ಒಂದು ಸಮುದಾಯದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವ ರೀತಿಯಲ್ಲಿ ಪ್ರತಿ ಗ್ರಾಮಗಳಲ್ಲೂ ಕೂಡ ಹಬ್ಬದ ಹೆಸರಿನಲ್ಲಿ ಕರಗವನ್ನು ಆಚರಣೆ ಮಾಡ್ತಾ ಇರೋದು ನಮ್ಮ ದ್ರೌಪದಾಂಬ ವಂಶಸ್ಥರಿಗೆ ಒಂದು ಆಘಾತಕಾರವಾದ ಒಂದು ವಿಚಾರ. ಜೊತೆಗೆ ಈ ದ್ರೌಪದಾಂಬ ದೇವಿ ಏನಿದ್ದಾರೆ ಅವ್ರಿಗೆ ಅಪಮಾನವಾಗುವ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ಇದನ್ನು ನಿಲ್ಲಿಸಿ ಅಂತ ಹೇಳಿ ವಹಿನಿಕುಲ ಮತ್ತು ತಿಗಳ ಜನಾಂಗದ ಎಲ್ಲ ಬಾಂಧವರು ಈಗಾಗಲೇ ಕೋಲಾರ ಜಿಲ್ಲೆ ಹಾಗೂ KGF ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಭೇಟಿಯಾಗಿ ಅವರಿಗೆ ದೂರು ಸಲ್ಲಿಸಿ, ಯಾವುದೇ ಕಾರಣಕ್ಕೂ ಈ ಒಂದು ದ್ರೌಪದಾಂಬ ವಂಶಸ್ಥರಾದ ನಾವೇ ಈ ಕರಗವನ್ನು ಹೊರಬೇಕು, ಜೊತೆಗೆ ನಮ್ಮದೇ ಧರ್ಮ ಕಟ್ಟುಪಾಡುಗಳನ್ನು ನಾವೇ ಅನುಸರಿಸಬೇಕು, ಇದನ್ನು ಯಾವುದೇ ಕಾರಣಕ್ಕೂ ಅನ್ಯರು ಅನುಸರಿಸಬಾರ್ದು ಅನ್ನೋ ರೀತಿಯಲ್ಲಿ ಒಂದು ದೂರನ್ನು ಸಲ್ಲಿಸಿದ್ದಾರೆ. ಈ ದೂರು ಈಗಾಗಲೇ ಏನು ತನಿಖೆಯ ಜೊತೆಗೆ ಪರಿಶೀಲನೆ ಹಂತದಲ್ಲಿದೆ. ಈ ನಿಟ್ಟಿನಲ್ಲಿ ಈ ದ್ರೌಪದಾಂಬ ಕರಗವನ್ನು ದ್ರೌಪದಾಂಬ ವಂಶಸ್ಥರೇ ಮಾಡಬೇಕು ಅನ್ನೋ, ಯಾಕೆ ಆಚರಣೆ ಮಾಡಬೇಕು, ಇತರರು ಯಾಕೆ ಆಚರಣೆ ಮಾಡಬಾರ್ದು ಅನ್ನೋದಕ್ಕೆ ಒಂದಷ್ಟು ಸ್ಪಷ್ಟೀಕರಣ ಕೊಡೋದಕ್ಕೆ ನಮ್ಮ ತಿಗಳ ಸಮುದಾಯದ ಮುಖಂಡರು ಅಂದರೆ ಏನು ಕರಗ ವಂಶಸ್ಥರಿದ್ದಾರೆ ಅವರು ಈಗ ಒಂದು ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾರೆ. ಮೊದಲಿಗೆ ಈಗ ನಾವು ಅವ್ರನ್ನ ಕೇಳೋಣ. ಹಿರಿಯರು ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈಗಾಗಲೇ ತಾವು ದೂರು ಕೊಟ್ಟಿದ್ದೀರ ಏನೋ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ, ಕರಗನ ನಮ್ಮ ವಂಶಸ್ಥರೇ ಹೊರಬೇಕು, ನಮ್ಮ ಸಮುದಾಯದವರೇ ಮಾಡಬೇಕು, ಅನ್ಯ ವಂಶಸ್ಥರು ಯಾರೂ ಮಾಡಬಾರ್ದು. ಜೊತೆಗೆ ಈ ಕರಗ ಆಚರಣೆ ಏನಾಗಿದೆ, ಈಗ ಒಂದು ಫ್ಯಾಷನ್ ಆಗಿಬಿಟ್ಟಿದೆ, ಈ ಫ್ಯಾಷನ್ ಆಗಬಾರ್ದು ಅನ್ನೋದ್ರ ನಿಟ್ಟಿನಲ್ಲಿ ಈಗ ನೀವು ಒಂದು ಹೋರಾಟಕ್ಕೆ ಸಜ್ಜಾಗಿದ್ದೀರ. ಸರ್, ಕರಗನ ನೀವೇ ಯಾಕೆ ಆಚರಣೆ ಮಾಡಬೇಕು? ಬೇರೆ ಧರ್ಮದವರು ಯಾಕೆ ಆಚರಣೆ ಮಾಡಬಾರ್ದು, ಬೇರೆ ಜಾತಿಯವರು ಯಾಕೆ ಮಾಡಬಾರ್ದು? ನನ್ನ ಪ್ರಶ್ನೆ ಅದು. ಈಗ ಈ ಕರಗ ಅನ್ನೋದು ವನ್ನಿಕುಲಸ್ಥರಿಗೆ ಸಂಬಂಧಪಟ್ಟದ್ದು. ಪಂಚಪಾಂಡವರು ಏನು ಮಹಾಭಾರತದಲ್ಲಿ ಬಂದರು, ಆ ಪಂಚಪಾಂಡವರ ಜೊತೆಯಲ್ಲಿ ದ್ರೌಪದಿ ದೇವಿಯನ್ನು ಆರಾಧಕರಾದಂಥ ನಮ್ಮ ಕುಲದೇವತೆ, ಆ ಕುಲದೇವತೆಯ ಒಂದು ಧರ್ಮ ಮತ್ತು ಅದರ ಹಿನ್ನೆಲೆಯಿಂದ ಸುಮಾರು 800 ವರ್ಷಗಳ ಹಿಸ್ಟ್ರಿ ಇರುವಂಥದ್ದು. ಅಂದಿನಿಂದ ಇಂದುವರೆಗೂ ಬರೀ ವನ್ನಿಕುಲ ವಸ್ತರು ಮಾತ್ರ ಕರಗ ಆಚರಣೆಯನ್ನು ಮಾಡ್ಕೊಂಡ್ಬರ್ತಾಯಿದ್ದೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದನ್ನು ಒಂದು ಮನೋರಂಜನೆಗೋಸ್ಕರ ಊರಹಬ್ಬ ಮಾಡಿ ಒಂದು ದಿವಸದ ಕರಗ ಮಾಡ್ತಾರೆ, ಆಮೇಲೆ ಜಾತ್ರೆ ಮಾಡ್ತಾರೆ, ಜಾತ್ರೆಯಲ್ಲಿ ಕರಗ ಮಾಡ್ತಾರೆ. ಈ ರೀತಿ ನಮಗೆ ನಮ್ಮ ಧರ್ಮಕ್ಕೆ ಅವಮಾನ ಮಾಡ್ತಾರೆ. ನಮ್ಮ ತಾಯಿ ದ್ರೌಪದಿ ಕುಲದೇವತೆಗೆ ಅವಮಾನ ಮಾಡ್ತಾಯಿದ್ದಾರೆ. ಆದ್ದರಿಂದ ತಾವ್ಯಾರೂ ಅದನ್ನು ಅನುಸರಿಸಬಾರ್ದು. ಅದು ಕುಲಾಚಾರಕ್ಕೆ ಬಂದಂಥದ್ದು, ಕಟ್ಟುಪಾಡುಗಳಿದೆ, ಅದರ ಏನು ನೀತಿ ನಿಯಮಗಳಿದೆ. ನಮ್ಮ ವಂಶಸ್ಥರು ಅದನ್ನು 9 ದಿನಗಳ ಕಾಲ ಉಪವಾಸ ಇದ್ದು ಮನೆಗಳು ಸ್ವಚ್ಛ ಮಾಡಿ ಆ ಕಾರ್ಯಕ್ರಮ ಮುಗಿಯೋವರೆಗೂ ಯಾವುದೇ ಅಹಿತರ ಘಟನೆಗಳಿಗೆ ಆಸ್ಪದ ಕೊಡದೆ ಈ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ಅಂದರೆ ಈಗ ಕರಗಕ್ಕೆ ತನ್ನದಾದಂಥ ಒಂದು ಇತಿಹಾಸ ಇದೆ. ಅಂದರೆ ಏನಪ್ಪ ಅಂದರೆ, ಪ್ರತಿ ವರ್ಷ ಬೆಂಗಳೂರು ಕರಗ ಒಂದು ಹಬ್ಬದ ರೀತಿಯಲ್ಲಿ ನಡೀತದೆ. ಇದಕ್ಕೆ ಎಲ್ಲ ಜಾತಿ ಧರ್ಮದವರು ಸಹಕಾರ ನೀಡ್ತಾರೆ. ಹಾಗಾಗಿ ಅದಕ್ಕೆ ಒಂದು ಇತಿಹಾಸ ಇರೋದ್ರಿಂದನೂ ಅಲ್ಲಿ ಮಹತ್ವ ಜಾಸ್ತಿ ಇದೆ. ಅದೇ ನಿಟ್ಟಿನಲ್ಲಿ ನಮ್ಮ ಕೋಲಾರ ಜಿಲ್ಲೆ ಸಹ ಕರಗಕ್ಕೆ ಸಾಕಷ್ಟು ಮಹತ್ವ ಇದೆ. ಅದು ನರಸಾಪುರ ಕರಗ ಇರ್ಬೋದು, ಕೋಲಾರ ಕರಗ ಇರ್ಬೋದು, ವೇಮಗಲ್ ಕರಗ ಇರ್ಬೋದು, ಜೊತೆಗೆ ಒಕ್ಲೇರಿ ಕರಗ ಇರ್ಬೋದು. ಈ ಒಂದು ಕರಗಗಳಿಗೆ ಮಹತ್ವ ಇರುತ್ತೆ. ಈಗ ಇದು ಫ್ಯಾಷನ್ ಥರ ಕಾಣಿಸಲ್ಲ, ಏನೋ ಒಂದು ಹಬ್ಬದ ರೀತಿ ನಾವು ಮಾಡ್ತೀವಿ ಅಂತ ಬೇರೆಯವರೇ ಹೇಳ್ತಾರೆ. ಇದಕ್ಕೇನಂತಿರ್ತಾವೆ? ಇದು ನಾವು ಕರಗ ಮಾಡ್ತಾ ಇರೋದು ಲೋಕ ಕಲ್ಯಾಣಕ್ಕೋಸ್ಕರ. ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ, ಸಮಯಕ್ಕೆ ತಕ್ಕಂಗೆ ಮಳೆ ಬರಲಿ, ಎಲ್ರಿಗೂ ಬೆಳೆಗಳು ಬರಲಿ, ಎಲ್ಲರೂ ಸುಖವಾಗಿ ಬೆಳೀಲಿ ಅಂತ ನಾವು ಲೋಕ ಕಲ್ಯಾಣಕ್ಕೋಸ್ಕರ ಈ ಕರಗ ಆಚರಣೆ ಮಾಡ್ತಾಯಿದ್ವಿ. ಈಗ ಬೆಂಗಳೂರು ಕರಗ ಮುಜರಾಯಿಗೆ ಸೇರಿರೋವಂಥದ್ದು. ಅಲ್ಲಿ ಕರಗ ಮಾಡುವಂಥದ್ದು ಒಂದು ಸಮಿತಿ ಮಾಡಿದ್ದೀವಿ. ಆ ಸಮಿತಿ ವನ್ನಿಕುಲಸ್ಥರ ಸಮಿತಿ. ವನ್ನಿಕುಲಸ್ಥರಿಗೆ ಸಂಬಂಧಪಟ್ಟಿರೋರು ಆ ಸಮಿತಿಯನ್ನು ಮುಂದಾಳತ್ವ ವಹಿಸಿಕೊಂಡು ಕರಗವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಇದು ನಮ್ಮ ಧರ್ಮ. ಸರ್ಕಾರ ಮುಜರಾಯಿಗೆ ಸೇರಿಸ್ಕೊಂಡ್ರು, ಹಣ ಸರ್ಕಾರದಿಂದ ಕೊಟ್ಟರು ಅದನ್ನು ಎಲ್ಲ ಕಾರ್ಯಕ್ರಮಗಳನ್ನು ಕರಗವನ್ನು ಆಚರಣೆ ಮಾಡೋದು ಎಲ್ಲ ಧರ್ಮದವ್ರನ್ನ ಕೂಡಿಸ್ಕೊಂಡು ಕರಗ ಮಾಡುವಂಥದ್ದು ನಮ್ಮ ವನ್ನಿಕುಲಸ್ಥರಿಗೆ ಸೇರಿದ್ರಿಂದ ನಮ್ಮ ಇದನ್ನು ಮಾಡ್ತಾಯಿದ್ದೀವಿ. ಈಗಾಗಲೇ
ಏನು 139 ಕರ್ಗಳಿಗೆ ಸರ್ಕಾರ ಅನುದಾನ ಕೊಟ್ಟಿದೆ. ಕರ್ಗ ಆಚರಣೆಗೆ ಎಲ್ಲ ಧರ್ಮದವ್ರನ್ನು ಸೇರಿಸ್ಕೊಂಡು ಮಾಡ್ತಾಯಿದ್ದೀವಿ. ರಾಜ್ಯದಲ್ಲಿ ಕೋಲಾರ ಜಿಲ್ಲೆಯಲ್ಲಿ 44 ಕರ್ಗಗಳಿಗೆ ಅನುದಾನವನ್ನು ಕೊಟ್ಟಿದ್ದೀವಿ. ಅದು ಏನು ಅಂದರೆ ಸಂಪ್ರದಾಯಬದ್ಧವಾಗಿ ಯಾರು ವನ್ನಿ ಕುಲಸ್ಥರು ಶ್ರೀ ಧರ್ಮರಾಯ ಸ್ವಾಮಿ ದ್ರೌಪದಿ ದೇವಿ ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಆ ದೇವಸ್ಥಾನಗಳಿಗೆ ಹಣವಕಾಸನ್ನು ಸರ್ಕಾರದಿಂದ ಕೊಟ್ಟು ಗುರುತಿಸಿ ನಮಗೆ ಈ ದ್ರೌಪದಿ ಜಯಂತಿ ಕರ್ಗವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ದಯವಿಟ್ಟು ಅನ್ಯ ಸಮಾಜದವ್ರಿಗೆ ಹೇಳ್ತೀನಿ, ಎಲ್ಲರೂ ನಿಮ್ಮ ಜೊತೆಯಲ್ಲಿ ಸೇರಿಸ್ಕೊಂಡು ನಾವೆಲ್ಲ ಕರ್ಗ ಮಾಡ್ತಾಯಿದ್ವಿ. ಇದರಲ್ಲಿ ಯಾರೂ ಭೇದ ಭಾವ ಮಾಡ್ತಾಯಿಲ್ಲ, ಯಾರು ಬೇರೆ ಜಾತಿಗಳನ್ನು ವಿಂಗಡಣೆ ಮಾಡ್ತಾಯಿಲ್ಲ. ಎಲ್ಲರಿಗೂ ಅನುಗುಣವಾಗಿ ಅವರ ಕುಲಾಚಾರಕ್ಕೆ, ಅವರ ಒಂದು ಸಮಾಜಕ್ಕೆ ಅನುಗುಣವಾದಂಥ ಒಂದು ಸಂಪ್ರದಾಯಗಳನ್ನು ಆಚರಿಸೋದಕ್ಕೆ ಅವಕಾಶ ಮಾಡಿಕೊಡಿ. ದಯವಿಟ್ಟು ನಮ್ಮನ್ನು ಅವಮಾನ ಮಾಡಬೇಡಿ, ನಮ್ಮನ್ನು ಬೀದಿಗೆ ಇಳಿಸಬೇಡಿ. ತಾವು ಮಾಡೋಂಥ ಕೆಲಸಕ್ಕೆ ನಮಗೆ ನೋವಾಗ್ತಾ ಇದೆ. ದಯವಿಟ್ಟು ನಾವು ನಮ್ಮ ಜೊತೆಲಿ ಸೇರ್ಕೊಳ್ತೀವಿ, ನೀವು ನಮ್ಮ ಜೊತೆಲಿ ಸೇರ್ಕೊಳ್ಳಿ. ಎಲ್ಲರೂ ಸೇರಿ ಈ ಕರ್ಗ ಆಚರಣೆ, ದ್ರೌಪದಿ ಕರ್ಗವನ್ನು ಆಚರಣೆ ಮಾಡೋಣ ಅಂತೇಳಿ ತಮ್ಮನ್ನು ಬೇಡ್ಕೊಳ್ತೇವೆ. ಸರ್, ಈ ಕರ್ಗಕ್ಕೊಂದು ಇತಿಹಾಸ ಇದೆ. ಏನಪ್ಪ ಅಂದರೆ, ಈ ಮಲ್ಲಿಗೆ ಹೂವು ಆರಂಭ ಆಗುತ್ತಲ್ಲ, ಆ ಸಂಭ್ರಮದಲ್ಲಿ ಕರ್ಗ ಜಾಸ್ತಿ ವಿಜೃಂಭಣೆ ಆಗುತ್ತೆ. ಅದು ಬಿಟ್ಟು ಬೇರೆ ದಿನಗಳಲ್ಲಿ ಈಗ ಕರ್ಗ ಮಾಡೋಂಥ ಒಂದು ಆಚರಣೆಗಳು ಬರ್ತಾಯಿದೆ. ಅದನ್ನು ನೀವು ವಿರೋಧ ಮಾಡ್ತಾ ಇರೋದು. ಅಂದರೆ ಏನು ವಸಂತ ಮಾಸ ಆಗಿದ ತಕ್ಷಣ ಬರುತ್ತಲ್ಲ ಕರ್ಗ, ಅದಕ್ಕೆ ಇತಿಹಾಸ ಇದೆ. ಈ ಬೇರೆ ಸಮಯದಲ್ಲಿ ದೇವಾಲಯಗಳಲ್ಲಿ ಕರ್ಗ ಮಾಡೋದು, ಡ್ಯಾನ್ಸ್ ರೂಪದಲ್ಲಿ ಅಲ್ಲೂ ಒಂದು ಕರ್ಗ ಮಾಡ್ತಾರೆ, ಅದಕ್ಕೆ ನೀವು ಸಂಪೂರ್ಣವಾಗಿ ವಿರೋಧ ಮಾಡ್ತಾರೆ. ಇದನ್ನು ತಮ್ಮ ಸಮುದಾಯದವರ ತನಕ ಕರ್ಗ ಆಡೋದು ನೀವೇ ಕಣ್ಣೆ ಮಾಡಿ ಅವ್ರನ್ನ ಒಂದು ನಿಲ್ಲಿಸ್ಬೋದಲ್ವ? ಇದನ್ನು ಬೀದಿ ರಂಪಾಟ ಮಾಡೋವಂಥ ಒಂದು ಅವಶ್ಯಕತೆ ಇಲ್ಲ. ಈಗ ಆ ವಿಚಾರವಾಗಿ ನಮ್ಮ ಸಮುದಾಯದವರು ಕೆಲವರು ಪೂಜಾರಿಗಳು ಗುತ್ತಿಗೆಗೆ ಒಪ್ಕೊಂಡು ಕರ್ಗಗಳನ್ನು ಮಾಡೋಕ್ಕೆ ಹೋಗ್ತಾಯಿದ್ರೆ ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ತಗೋಬೇಕು ಅಂತ ನಾವು ಕೊಟ್ಟಿದ್ದೀವಿ. ಕಾನೂನು ರೀತಿಯಲ್ಲಿ ಏನು ನಮಗೆ ನ್ಯಾಯ ಸಿಗ್ತದೆ ನೋಡ್ಕೊಂಡು ನಮ್ಮ ಸಮುದಾಯದಲ್ಲಿ ಕೆಲವು ಕಟ್ಟುಪಾಡುಗಳಿದೆ. ಆ ಕಟ್ಟುಪಾಡುಗಳನ್ನು ಆ ಕಾನೂನು ರೀತಿ ನಮಗೆ ನ್ಯಾಯ ಸಿಗದೇ ಇದ್ದಾಗ ಆ ಕಟ್ಟುಪಾಡುಗಳನ್ನು ಪಾಲನೆ ಮಾಡೋದಕ್ಕೆ ನಾವೆಲ್ಲ ಸಮುದಾಯದ ಹಿರಿಯರು, ಸಮುದಾಯದ ಸಂಘ ಸಂಸ್ಥೆಗಳವರು, ಎಲ್ಲ ದೇವಸ್ಥಾನದ ಗೌಡರು, ಯಜಮಾನರು ಸೇರಿ ಆ ನಿರ್ಧಾರಗಳನ್ನು ಮಾಡ್ತೀವಿ. ಈಗಾಗಲೇ ದೂರು ಕೊಟ್ಟಿದ್ರಲ್ಲ, ಅವ್ರ ಮೇಲೆ ಕ್ರಮ ಆಗಿದೆ? ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೀವಿ, ಜಿಲ್ಲಾ ರಕ್ಷಣಾಧಿಕಾರಿಗಳು ಕೊಟ್ಟಿದ್ವಿ, ಸರ್ಕಾರಕ್ಕೂ ಮನವಿ ಮಾಡಿದ್ವಿ. ಈಗಾಗಲೇ ಒಂದು ನ್ಯಾಯಾಲಯಕ್ಕೂ ದಾವೆಯನ್ನು ಹೂಡಿದ್ದೀವಿ. ಕೆಲವು ವಿಚಾರಗಳನ್ನು, ನಮ್ಮ ಸಂಪ್ರದಾಯಗಳನ್ನು, ನಮ್ಮ ಇದನ್ನು ನಮಗೆ ಧಕ್ಕೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಅದಕ್ಕೆ ನೀವು ನ್ಯಾಯ ಕೊಡಬೇಕು ಅನ್ನೋ ರೀತಿಯಲ್ಲಿ ಅದಕ್ಕೆ ಏನೇನು ದಾಖಲೆಗಳನ್ನು ನ್ಯಾಯಾಲಯ ಕೇಳಿದೆ ಆ ದಾಖಲೆಗಳನ್ನು ಸುಮಾರು 800 ವರ್ಷಗಳ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಒದಗಿಸ್ತಾ ಇದ್ದೀವಿ. ಮುಂದಿನ ದಿನದಲ್ಲಿ ನ್ಯಾಯ ಸಿಗ್ತದೆ ಅಂತ ನಮಗೆ ಭರವಸೆ ಇದೆ. ಆ ನ್ಯಾಯದ ಮುಖಾಂತರ ಅದು ನಮ್ಮ ಕುಲದೇವತೆಯ ಗೌರವ ಘನತೆಯನ್ನು ಕಾಪಾಡ್ಕೊಳ್ಳೋಕ್ಕೆ ನಮಗೆ ಎಲ್ಲರೂ ಸಹಕಾರ ಕೊಡ್ತಾರೆ ಅಂತ ನಾವು ಭಾವಿಸಿದ್ದೀವಿ. ತಾವು ಹೇಳಿದಂಗೆ ನಮ್ಮದು ಚೋಳರ ವಂಶಸ್ಥರ ಕಾಲದಿಂದನೂ ನಡ್ಕೊಂಬಂದಿರೋಂಥ ಒಂದು ಕರಗ ಸಂಸ್ಕೃತಿ ಅಂತ. ಆದರೆ ಇತ್ತೀಚಿನ ದಿನಗಳಲ್ಲಿ ವೈಜ್ಞಾನಿಕ ಕಾಲದಲ್ಲಿ ಈ ಕರಗ ಸಂಸ್ಕೃತಿಗೆ ಕೆಲವರು ಮಸಿ ಬೆಳೆಯೋ ಪ್ರಯತ್ನ ಮಾಡ್ತಾ ಇದ್ದಾರೆ ತೆರೆಮರೆಯಲ್ಲಿ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ಈ ನಮ್ಮ ಒಂದು ಸಂಸ್ಕೃತಿ ಉಳಿಯುತ್ತಾ ಅಂತ ನೀವು ಕೇಳ್ತಾರೆ? ಈಗ ನಾವು ಇತ್ತೀಚಿನ ದಿನಗಳಲ್ಲಿ ಮಾತ್ರ ಅಂದರೆ ಸುಮಾರು 800 ವರ್ಷಗಳಿಂದ ಬೇರೆ ಸಮುದಾಯದವ್ರು ಯಾರು ಕರ್ಗ ಮಾಡ್ತಾ ಇರಲಿಲ್ಲ. ಕರ್ಗ ಅನ್ನೋ ಪದ ವನ್ನಿ ಕುಲಕ್ಕೆ ಸಂಬಂಧಪಟ್ಟಿರೋದಂಥ ಎಲ್ಲ ಪುಸ್ತಕಗಳಲ್ಲಿ ಕರ್ನಾಟಕ ಗೆಜೆಟಸ್ನಲ್ಲಿದೆ, ವಿಶ್ವಕೋಶದಲ್ಲಿದೆ, ಸರ್ಕಾರದ ಏನು ಮುದ್ರಣ ಮಾಡಿದೆ ಎಲ್ಲ ದಾಖಲೆಗಳಲ್ಲಿ ಸುಮಾರು 82 ಪುಸ್ತಕಗಳನ್ನು ನಾವು ಪರಿಶೀಲನೆ ಮಾಡಿದ್ದೀವಿ. ಅದರಲ್ಲೆಲ್ಲ ಬರೀ ವನ್ನಿ ಕುಲಕ್ಕೆ ಸಂಬಂಧಪಟ್ಟಿರೋದು ಕರ್ಗ ಮಹೋತ್ಸವ ಅಂತ ದಾಖಲೆ ಆಗಿದೆ. ಇತ್ತೀಚಿನ ಅಂದರೆ 3-4 ವರ್ಷಗಳ ಈಚೆಗೆ ಕೆಲವರು ಅಂದರೆ ಊರಬ್ಬ ಮಾಡಿ ಏನೋ ಮನೋರಂಜನೆಗೋಸ್ಕರ ಮಾಡ್ತಾಯಿದ್ರೆ ಇದು ತಪ್ಪು, ಅದು ನ್ಯಾಯಬದ್ಧ ಅಲ್ಲ. ಅದು ಯಾಕೆಂದರೆ ಸಂಪ್ರದಾಯವಾಗಿ ಮಾಡಿದಾಗ ಎಲ್ರಿಗೂ ಒಳ್ಳೆಯದಾಗುತ್ತೆ. ಆ ಸಂಪ್ರದಾಯ ಬಿಟ್ಟು ನಾವು ಆಡಂಬರಕ್ಕೆ ಮಾಡಿದಾಗ, ಒಂದು ಹೆಸರಿಗೆ ಮಾಡಿದಾಗ ಅದು ನಮ್ಗೆ ಒಳ್ಳೆಯದಾಗುವಂಥದ್ದೆಲ್ಲ ಕೆಡುಕಾಗುತ್ತೆ. ಊರಿಗೆ ಕೆಡುಕಾಗೋದು ಬೇಡ, ಯಾರಿಗೂ ತೊಂದರೆ ಆಗೋದು ಬೇಡ ಅನ್ನೋ ಉದ್ದೇಶದಿಂದ ಈ ಕರ್ಗ ಮಹೋತ್ಸವವನ್ನು ನಾವು ಏನು ಸ್ವರ್ಗಾರೋಹಣದಿಂದ 3 ದಿನಗಳ ಕಾಲ ನಮ್ಮನ್ನು ಆಹ್ವಾನ ಮಾಡಿ ಇಲ್ಲಿ ನಮ್ಮ ಎಲ್ಲ ಕಷ್ಟ ಸುಖಗಳಿಗೆ, ನಮ್ಮ ನೋವು ನಲಿವುಗಳಿಗೆ ನಮಗೆಲ್ರಿಗೂ ಒಂದು ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ನಾವು ಆರಾಧನೆ ಮಾಡ್ತೀವಿ. ಆ ಆರಾಧನೆಗೆ ತಾವೆಲ್ಲರೂ ಭಾಗಿಯಾಗ್ತೀರಾ. ಅದಕ್ಕೋಸ್ಕರ ತಾವ್ಯಾರೂ ಈ ಕೆಲಸ ಮಾಡೋದು ಬೇಡ. ಅದು ಏನು ಸಂಪ್ರದಾಯ ಅಂತ ಬಂದಿದೆ ಆ ಸಂಪ್ರದಾಯಕ್ಕೆ ತಾವು ಮನ್ನಣೆ ಕೊಡಬೇಕು. ಹೆಸರು ಜಿ ನಾಗರಾಜ್ ಅಂತ. ನಾನು ಧರ್ಮರಾಯ ಸ್ವಾಮಿ ದೇವಾಲಯದ ಕಾರ್ಯದರ್ಶಿಯಾಗಿದ್ದೀನಿ. ಈಗ ಕರಗ ಮಹೋತ್ಸವ ಈಗ ನಮ್ಮದು 12
9ನೇ ತಾರೀಕಿಂದ ಸ್ಟಾರ್ಟ್ ಆಗ್ತೈತೆ ನಮ್ಮದು. 9/4/2025 ಸ್ಟಾರ್ಟ್ ಆಗ್ತೈತೆ. ಅಲ್ಲಿಂದ ಹಿಡಿದು 15/4/2025 ಮುಗಿತೈತೆ ನಮ್ಮದು. ಆದ್ರೂ ನಾವು ಈಗಲಿಂದ ನಾವೀಗ 20ನೇ ತಾರೀಕಿಂದನೇ ಪ್ರಿಪೇರ್ ಆಗಿಬಿಟ್ಟಿದ್ದೀವಿ. ಒಂದು ತಿಂಗಳು ಮುಂಚಿತವಾಗಿಂದನೇ ಆ ಕರಗ ಮಹೋತ್ಸವಕ್ಕೆಲ್ಲ ಏನು ಬೇಕೋ ಆ ವ್ಯವಸ್ಥೆಗಳೆಲ್ಲ ಅಂದರೆ ಏನು ಬೇಕು ವ್ಯವಸ್ಥೆಗಳಂದರೆ ಸಿದ್ಧತೆಗಳಂದರೆ ಉಪವಾಸ ಇರೋದಾ, ಇಲ್ಲಾಂದರೆ ಕೆಲವೊಂದು ಮಡಿವಂತಿಕೆ ಕೆಲಸ ಕಾರ್ಯಗಳನ್ನು ದೇವಸ್ಥಾನದ ಕೆಲಸ ಕಾರ್ಯಗಳು ಏನಿದೆಯೋ ಅದರಲ್ಲಿ ನಾವು ತೊಡಗಿಕೊಂಡು ದೇವಸ್ಥಾನ ಕಾರ್ಯಗಳನ್ನು ದೇವ ಕಾರ್ಯಕ್ಕೆ ಒಳಪಡುವ ಮುನ್ನ ಕೆಲವರು ಮಾಂಸಾಹಾರ ತ್ಯಜಿಸ್ತಾರೆ, ಇನ್ನೊಂದು ಮತ್ತೊಂದೆಲ್ಲ ಇರ್ತಲ್ಲ. ಆ ಕಟ್ಪಾಡಲ್ಲಿ ನಮಗೆ ಅದು ನಾವು ಲಗ್ನ ಪತ್ರಿಕೆ ಪೂಜೆ ಅಂತ ಮಾಡ್ತೀವಿ. ಧ್ವಜ ಅಲ್ಲ, ಲಗ್ನ ಪತ್ರಿಕೆ ಪೂಜೆ ಅಂತ ನಾವು ಲಗ್ನ ಪತ್ರಿಕೆ ಬಡಿಸಿ ಒಂದಿನ ಲಗ್ನ ಪತ್ರಿಕೆ ಪೂಜೆ ಮಾಡ್ತೀವಿ. ಪೂಜೆ ಮಾಡಿದಾಗಲಿಂದ ನಾವು ಬೇರೆ ಇದನ್ನೆಲ್ಲ ಸೇವಿಸಲ್ಲ. ಅವಾಗ ಮಾಂಸಾಹಾರ ಅದೆಲ್ಲ ಸೇವಿಸಲ್ಲ. ಅಂದರೆ ಅಂಟು ಮಂಟು ಮುಟ್ಟು ಸೋಗ್ದಿರನು ಸಾಥ್ ಕೊಡ್ತೀವಿ. ಎಲ್ಲರಿಗೂ ತಿಳಿಯೋಂಗೆ ಸ್ವಚ್ಛ ಮಾಡ್ತೀವಿ. ಎಲ್ಲರೂ ಸ್ವಚ್ಛ ಅಂದರೆ ಮಾಡ್ಕೊಂಡು ಪರಿಶುದ್ಧವಾಗಿ ನೀವು ಪೂಜೆ ಮಾಡ್ತೀರಾ. ಹೌದು. ಫಸ್ಟ್ ಏನು ನೀವು ಲಗ್ನ ಪತ್ರಿಕೆ ಹೊಡಿಸ್ತೀರಾ ಅಂದಿಂದ ಕರಗ ಮುಗಿಯೋ ತನಕ ನೀವು ಪರಿಶುದ್ಧವಾಗಿ ಪೂಜೆ ಮಾಡ್ತೀರಾ. ಹೌದು. ಅಲ್ಲಿಂದ ನಾವು ಸ್ಟಾರ್ಟ್ ಮಾಡ್ಕೊತೀವಿ. ಈಗ 9ನೇ ತಾರೀಕು ನಮ್ಮದು ಧ್ವಜಾರೋಹಣ ಇರ್ತೈತೆ. 9ನೇ ತಾರೀಕು ಧ್ವಜಾರೋಹಣ ಆದಮೇಲೆ 10ನೇ ತಾರೀಕು ಹಸಿ ಕರಗ ಇರ್ತೈತೆ. 11ನೇ ತಾರೀಕು ದೀಪೋತ್ಸವ ಇರ್ತೈತೆ. 12ನೇ ತಾರೀಕು ಹೂವಿನ ಕರಗ ಪೌರ್ಣಮಿ, ಚೈತ್ರ ಪೌರ್ಣಮಿಗೆ ಹೂವಿನ ಕರಗ ಇರ್ತೈತೆ. ಅದೇ ದಿನ 13ನೇ ತಾರೀಕು ಅಗ್ನಿಕುಂಡ ಪ್ರವೇಶ ಇರ್ತೈತೆ. 14ನೇ ತಾರೀಕು ಕೋತಲರಾಜಗಾವು ಹೊಸ ಇದಿರ್ತದೆ, ಭಾರತಪಟ್ಟಣ ನಡೀತೈತೆ. ಅದೇ 15ರಂದು ವಸಂತೋತ್ಸವ ಸಂಜೆ 5 ಗಂಟೆಗೆ ವಸಂತೋತ್ಸವ ನಡೀತದೆ. ಆಮೇಲೆ ಎಲ್ಲ ದೇವರುಗಳು ಧ್ವಜ ಎಲ್ಲ ದೇವರುಗಳು ಮೆರವಣಿಗೆ ಹೋಗಿ ಬಾವಿ ಹತ್ರ ಪೂಜೆ ಮಾಡಿ ಬಂದು ಊರು ಸುತ್ತಿ ಬಂದು ಆಮೇಲೆ ಧ್ವಜ ಆರೋಹಣ ಮಾಡ್ತೀವಿ. ಧ್ವಜ ಆರೋಹಣ ಮಾಡಿ ಅಲ್ಲಿಗೆ ನಮ್ಮ ಕಾರ್ಯಕ್ರಮಗಳನ್ನ ನಾವು ಮುಕ್ತಾಯ ಮಾಡ್ತೀವಿ. ಕೋಲಾರ ಜಿಲ್ಲೆ ಈಗ ನಾವು ಚೈತ್ರ ಮಾಸದಲ್ಲಿ ಕರಗಕ್ಕೆ ಪ್ರಯತ್ನ ಪಡ್ತೀವಿ. ಯಾವುದೇ ರೀತಿ ಕ್ರಮಬದ್ಧವಾಗಿ ಮಾಡಿಕೊಂಡು ಕಾಲ ನಾವು ತಲಾಂತರಗಳಿಂದ ದೊಡ್ಡವರು ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ. ಯಥಾ ಪ್ರಕಾರ ನಾವು ಅದೇ ರೀತಿ ಮಾಡ್ಕೊಂಡು ಬಂದಿದ್ದೀವಿ. ಮತ್ತು ಇದೇ ಕರಗಗಳು ಈಗಲಿಂದ ಇನ್ನು 2 ತಿಂಗಳು ನಡೀತದೆ. ಎಲ್ಲ ಕರಗಗಳು ಕೂಡ ಹಿರಿಯರು ಯಾವ ರೀತಿ ಕ್ರಮಬದ್ಧವಾಗಿ ಮಾಡ್ಕೊಂಡು ಬಂದಿದ್ದರೆ 9 ದಿವಸ ಮಾಡ್ತೀವಿ ನಾವು. ಇವತ್ತು ಗಜಪಟ್ಟದಿಂದ ಹಿಡಿದು ವಸಂತವರೆಗೂ 9 ದಿವಸ ಮಾಡ್ತೀವಿ. ಅವತ್ತುವರೆಗೂ ಕೂಡ ನಾವು ಯಾವುದೇ ವಿಚಾರ ಅನಾಚಾರ ಯಾವುದೂ ಮಾಡಲ್ಲ. ಕ್ರಮಬದ್ಧವಾಗಿ ನಮ್ಮ ಮನೆಗಳು ಶುದ್ಧವಾಗಿರ್ತೀವಿ. ನಾವು ಕರಗ ಮಾಡೋ ಬಗ್ಗೆ ಬೇರೆಯವರೆಲ್ಲ ನಮ್ಮ ಕರಗ ಮಾಡಿ ನಮ್ಗೆ ಯಾಕೆ ಅವಮಾನ ಮಾಡ್ತಾರೆ ಅನ್ನೋದು ನಮಗೆ ನಮ್ಮ ಭಾವನೆಗಳಿಗೆ ಧಕ್ಕೆ. ಅದನ್ನು ನೋವಾಗ್ತೈತೆ. ಅದನ್ನು ತಾವು ನೀವೇ ತಿಳ್ಕೊಂಡು ಅದನ್ನು ಸ್ವಲ್ಪ ನಿಲ್ಲಿಸಬೇಕು ಅಂತ ನಾವು ನಮ್ಮ ಮನೆಗೆ. ಒಟ್ಟಾರೆಯಾಗಿ ಈಗ ನಿಮ್ಮ ಒಕ್ಕೊಲರನ ಒತ್ತಾಯ ಏನಪ್ಪ ಅಂದರೆ ಧರ್ಮವನ್ನು ಉಳಿಸೋದಕ್ಕೆ ಇತರ ಧರ್ಮಗಳಿಗೆ ಯಾಕೆ ನೀವು ಧಕ್ಕೆ ತರ್ತಾ ಇದ್ದೀರಾ? ನಿಮ್ಮ ಸಂಪ್ರದಾಯಗಳನ್ನ ನೀವು ಆಚರಣೆ ಮಾಡಿರಿ, ನಮ್ಮ ಸಂಪ್ರದಾಯಗಳನ್ನ ನಾವು ಆಚರಣೆ ಮಾಡ್ತೀವಿ. ನಾವು ಕ್ರಮಬದ್ಧವಾಗಿ ಅಂದರೆ ಕರಗದಲ್ಲಿ ಎಲ್ಲರೂ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ಭಾಗವಹಿಸಿ ಸಂಭ್ರಮ ಮಾಡಿ. ಆದರೆ ದ್ರೌಪದಮ್ಮ ದೇವಿಗೆ ಧಕ್ಕೆ ತರುವ, ಅವರ ಭಾವನೆಗಳಿಗೆ ಧಕ್ಕೆ ತರುವಂಥ ನಾವು ಈಗ ಕರಗ ಎತ್ತಿದ್ದಾಗ ಎಲ್ಲ ಪ್ರತಿಯೊಂದು ದೇವಸ್ಥಾನಕ್ಕೆ ಹೋಗಿ ನಾವೊಂದು ದರ್ಗಾ ಕೂಡ ಹೋಗ್ತೀವಿ. ಯಾಕೆ ಅವರು ಈಗಲೂ ಕೂಡ ಒಂದು ಕರಗ ದೇವಸ್ಥಾನದಲ್ಲಿ ದರ್ಗಾ ಇರ್ತದೆ. ಅದು ಹಿಸ್ಟ್ರಿ ನನಗೆ ಗೊತ್ತಿಲ್ಲ. ಆದರೆ ದರ್ಗಾಕ್ಕೆ ಹೋಗೇ ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋ ಸಂಪ್ರದಾಯಗಳಿದ್ದೀವಿ ನಾವು. ಯಾವುದೇ ಜಾತಿ ಭೇದ ಇಲ್ಲ. ಎಲ್ಲ ದೇವಸ್ಥಾನಗಳು ಹೋಗ್ತೀವಿ, ಪೇಟೆ ಹೋಗ್ತೀವಿ. ಆಯಾ ದೇವಸ್ಥಾನಕ್ಕೆ ಮತ್ತೆ ಪತ್ರಿಕೆ ಕೊಡ್ತೀವಿ, ನಾವು ಈ ಥರ ಟೈಮ್ ಬರ್ತೀವಿ ಅಂತ. ಅವ್ರ ಪಾಪ ನಮ್ಗಾಗಿ ಕಾಯ್ತಾ ಇರ್ತಾರೆ. ಪ್ರಸಾದ ಇನ್ನೊಂದು ಮತ್ತೊಂದು ನಮಗೆ ಅನುಕೂಲ ಮಾಡಿಕೊಟ್ಟು ಎಲ್ಲ ಯಥಾ ಪ್ರಕಾರ ಎಲ್ಲ ನಾವು ಒಂದಾಗಿ ಹೋಗ್ತಾ ಇದ್ದೀವಿ. ಅದನ್ನೇ ಯಾಕೆ ಈ ಥರ ನಮಗೆ ಈ ಥರ ನೀವು ಕರಗಗಳು ಮಾಡಿ ಈ ಥರ ತೊಂದರೆ ನಮಗೆ ಅವಮಾನ ಮಾಡ್ತೀರಿ ಅನ್ನೋದು ನಮಗೆ ನೋವಾಗ್ತದೆ.